ನೋಡು ಗೌರಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಡೈಮಂಡ್ಸು ಇವತ್ತೇ ಈ ಊರಿಗೆ ಬಂದಿದೆ. ಅದು ಹೊರದೇಶಕ್ಕೆ ಹೋಗಕ್ ಮುಂಚೆ ನಾವು ವಶಪಡಿಸ್ಕೋಬೇಕು. ನೋಡು ಗೌರಿ, ಇದೊಂದ್ಸರಿ ಹೇಗಾದ್ರೂ ಮಾಡಿ ಕೆಲಸ ಮಾಡಿಕೊಟ್ಬಿಡು. ಆಮೇಲೆ ನಿನ್ನ ಪಾಡಿಗೆ ನಿನಗೆ ಬಿಟ್ಬಿಡ್ತೀವಿ. ನಾವು ಅಮೆರಿಕಾಗೋ ರಷ್ಯಾಗ ಹೋಗಿ ಹಾಯಾಗಿ ಸೆಟ್ಲ್ ಆಗ್ಬಿಡ್ತೀವಿ. ಒಂದ್ಸರಿ ನಾನು ಆಂಜನೇಯ ಸ್ವಾಮಿನ ಕೇಳ್ಬಿಟ್ಟು. ಬೇಡ ಗೌರಿ ಬೇಡ, ನಿನ್ನ ಕೈ ಮುಗಿತೀನಿ. ಆ ಆಂಜನೇಯ ಸ್ವಾಮಿ ಮಾತ್ರ ಕರಿಬೇಡ, ಅವನು ಸಮಯದಲ್ಲೇ ಕೈ ಕೊಟ್ಬಿಡ್ತಾನೆ. ಲಕ್ಷ ಬರ್ಲಿ ಲಕ್ಷ ಹೋಗ್ಲಿ, ಇವ್ರನ್ನ ಮಾತ್ರ ನಾನು ನಿರ್ಲಕ್ಷ್ಯ ಮಾಡೋದಿಲ್ಲ. ಇವ್ರ ನೋ ಟೆಲ್ಲಿಂಗ್, ನೋ ಡೂಯಿಂಗ್. ಅಪ್ಪಣೆ ಕೊಟ್ಬಿಟ್ನಲ್ಲ, ನಾನೇನ್ ಮಾಡ್ಬೇಕು ಅದೇಳಿ. ಏನಿಲ್ಲ ಗೌರಿ, ನೋಡು, ಇವನು ರಾಬರ್ಟ್ ರಿಚರ್ಡ್ ಲೂಯಿಸ್ ಅಂತ ಒಬ್ಬ ದೊಡ್ಡ ಶ್ರೀಮಂತ. ವೈಟ್ ಸ್ಟೋನ್ ಬಿಲ್ಡಿಂಗ್ ನಲ್ಲಿ ಇಳ್ಕೊಂಡಿದ್ದಾನೆ. ತಾನ್ ತಂದಿರೋ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಡೈಮಂಡ್ಸ್ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟು ಅದ್ರ ಮಾಸ್ಟರ್ ಕೀನ ತನ್ನ ಪರ್ಸನಲ್ ಇಟ್ಕೊಂಡಿದ್ದಾನೆ. ಅದನ್ನ ಹೇಗಾದ್ರೂ ಮಾಡಿ ನಮಗೊಪ್ಪಿಸ್ಬೇಕು. ದೇವ್ರೆ, ಹಾಳ್ ಹೊಟ್ಟೆ ಏನೋ ಕೊಟ್ಬಿಟ್ಟೆ, ಅದನ್ನ ತುಂಬಿಸ್ಕೊಳ್ಳೋಕ್ ಸರಿಯಾದ ದಾರಿನೇ ತೋರಿಸ್ಲಿಲ್ವಲ್ಲಪ್ಪ ನೀನು. ಬೇಗ ತೋರ್ಸು. ಬೇಗ ಮದುವೆ ಮಾಡ್ಕೊಳೆ, ಆಟೋಮೆಟಿಕ್ ಆಗಿ ಹೊಟ್ಟೆ ತುಂಬುತ್ತೆ. ಆ ರೀತಿ ಹೊಟ್ಟೆ ತುಂಬೋದಲ್ವೇ ನಾನು ಹೇಳಿದ್ದು? ಯಾವಳೆವಳು? ಆ ರೀತಿ ಅಲ್ವೇ ನಾನು ಹೇಳಿದ್ದು ನೀನ್ ಮದುವೆ ಮಾಡ್ಕೊಂಡ್ರೆ ನಿನಗೆ ಗಂಡ ಬರ್ತಾನೆ, ಅವನು ದುಡ್ದು ಹಾಕ್ತಾನೆ. ಅವನು ದುಡ್ದು ದುಡ್ನಲ್ಲಿ ನಾವು ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹಾಯಾಗಿರ್ಬೋದಲ್ಲ. ಅಯ್ಯೋ, ನಿನ್ ಸಹವಾಸ ಇದೆಯಲ್ಲ ಭಾರಿ ಕಷ್ಟ. ಕತ್ತಿ ಮನೆ ಕಣ್ಣಪ್ಪ ಕಲೆಕ್ಷನ್ ಬಂದೇ ಬಿಟ್ನಲ್ಲೇ. ಕತ್ತಿ ಮನೆ ಕಣ್ಣಪ್ಪನಿಗೆ, ಒಬ್ಬೊಬ್ಬರೇ ಸಾಲ ಹಾಕ್ಬಂದು ನಮ್ ಗುರು ಕಮಿಷನ್ ಬಗ್ಗೆ ಕಮಿಷನ್ ಹಾಕಿ. ಇಲ್ದೆ ಹೋದ್ರೆ ನಮ್ ಗುರು ಕತ್ತಿಗೆ ಬಲಿಯಾಗ್ಬೇಕಾಗುತ್ತೆ. ಹುಷಾರ್. ಎಲ್ಲಿಗೆ ಬಕ್ಕೊಂಡು ನುಗ್ತಾ ಇದ್ದೀರಾ? ಬಂದ್ರೆ ಕತ್ತಿ ಮನೆ ಕಣ್ಣಪ್ಪಣ್ಣ, ನಮಸ್ಕಾರ ಅಣ್ಣ. ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡಕ್ ಆಯ್ತದೆ, 4 ತಿಂಗಳು ಮಾಮೂಲಿ ಕೊಡಕ್ಕಾಗಲ್ವಾ? ಎತ್ರೆ ಮಾಮೂಲ. ನಿಮ್ಮಿಬ್ಬರ ಮೇಲೆ ನನ್ನ ಮುಕ್ಕಣ್ಣು ತೆರೆದ್ರೆ ನಿಮ್ಮಿಬ್ಬರ ಗತಿ ಏನಾಗತ್ತೆ ಅಂತ ಗೊತ್ತಲ್ಲ. ನೀನು ಮುಕ್ಕಣ್ಣಲ್ಲ, 30 ಕಣ್ಣು ಒಟ್ಟಿಗೆ ತೆಗೆದ್ರು ನಮ್ಮ ಹತ್ರ ಬಿಡಕಾಸಿಲ್ಲ. ನಿನ್ ಮುಂದಕ್ಕೆ ಹೋಗಯ್ಯ. ಮನೆ ಕಣ್ಣಪ್ಪನ ಕಲೆಕ್ಷನ್ ಡಬ್ಬದಲ್ಲಿ ಹಣ ಬೀಳಲಿಲ್ಲ ಅಂದ್ರೆ ನಿನ್ನೆ ಹಣ ಬೀಳುತ್ತೆ. ಅಯ್ಯಯ್ಯೋ ಸೀತಾ, ಈ ಗೀತಾ ಗೋತಾ. ನೀನ್ ಕತ್ತಿ ಮನೆ ಕಣ್ಣಪ್ಪನ? ನಿನಗೆ ಕಮಿಷನ್ ಬೇಕಾ? ಅವ್ರ ಪರವಾಗಿ ನಾನು ನಿನಗೆ ಕಮಿಷನ್ ಕೊಡ್ತೀನಿ, ತಗೋ. ಕತ್ತಿ ಮನೆ ಕಣ್ಣಪ್ಪ, ಇನ್ಮೇಲೆ ಈ ವ್ಯಾಪಾರ ಬಿಟ್ಟು ಗುರು, ಈ ಗೋಂಡಗಳಿಗೆಲ್ಲ ನೀನೇ ಸರಿಯಾದ. ಹೌದು ಗುರು. ಓಕೆ ಗುರು, ನಿಂತ್ಕೋ ಗುರು. ಸೋಡ ಕುಡಿತೀಯ ಗುರು? ಲಿಮ್ಕಾ ಕುಡಿತೀಯ ಗುರು? ಐಸ್ ಕ್ಯಾಂಡಿ ಕೊಡಿಸ್ಲಾ ಗುರು? ಏನ್ ನನ್ಗೆ ಐಸ್ ಹಾಕಕ್ ಬಂದಿದ್ದೀರಾ? ಇಲ್ಲ ಗುರು. ಗುರು, ಸಣ್ಣ ಪುಟ್ಟ ಜೀಬಿ ಕೈ ಹಾಕಿ ಹಾಕಿ ಏನೂ ಗಿಡ್ತಿಲ್ಲ ಗುರು. ನಿನ್ನಂಥ ಗಂಡಿನ ಸಪೋರ್ಟ್ ನಮ್ಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಹೌದು ಗುರು, ಹೊಡೆದ್ರೆ ಆನೆನ ಹೊಡಿ
ಲೂಟಿ ಮಾಡಿದ್ರೆ ಖಜಾನೆ ಲೂಟಿ ಮಾಡ್ಬೇಕು ಗುರು. ಅಂತದೊಂದ್ ಸ್ಟ್ರೇಟ್ ರೂಟ್ ತೋರ್ಸು ಗುರು. ಆಗ್ಲೇ ನಮ್ಮಂತ ಬಡವರು ಲೈಫ್ ಅಲ್ಲಿ ಶೆಟ್ಲ್ ಆಗೋದು ಗುರು. ಸೆಟ್ಲ್ ಆಗೋದು? ಅದೇ ಗುರು, ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ ಗುರು, ಆ ಶೆಟ್ಲು. ಓ ಅದಾ, ಕೆಟ್ಲು ಅಂತ. ಓ ಕೆಟ್ಲು. ಈಗ ನಾವಿಬ್ರು ಆ ಕೆಟ್ಲ ಆಗ್ಬೇಕು ಗುರು. ತೋರ್ಸು ಗುರು. ನನ್ ಸವಾಸ ಮಾಡಿದ್ರೆ ನೀವಿಬ್ರು ಆಗ್ಬಿಡ್ತೀರಾ. ನೀವಿಬ್ರು ಒಟ್ಟಿಗೆ ಏನು? ಈಗ ನೆಟ್ಟಿಗೆ ನ್ಯಾಷನಲ್ ಹೈವೇಗೆ ಹೋಗ್ಬೇಕು ಅಂತೀರಾ. ಇಂಟರ್ನ್ಯಾಷನಲ್ ಕಳ್ಸು ಗುರು. ನಾವಿಬ್ರು ಅಡ್ಜಸ್ಟ್ ಮಾಡ್ಕೊಂಡೆ ಬಂದ್ಬಿಡ್ತೀವಿ. ಮೊದ್ಲು ನಾನು ನಿಮ್ಮಿಬ್ರನ್ನ ಟೇಸ್ಟ್ ಮಾಡ್ಬೇಕಲ್ಲ. ಟೆಸ್ಟು ಹಾ. ಅಂದ್ರೆ ಪರೀಕ್ಷೆ ಮಾಡಿದ್ರು. ನಿನಗೆ ಇಷ್ಟ ಬಂದಂಗ್ ಮಾಡಿದ್ರು. ನಾವಿಬ್ರು ಎಲ್ಲದಕ್ಕೂ ಸಿದ್ಧವಾಗೇ ಇದೀವಿ. ಮೊದಲನೇ ಕೆಲಸ ಹ್ಮ್. ಇವನ್ ಜೊತೆ. ಡ್ರೈವರ್ ಕಮಾನ್. ಹಲೋ. Excuse me, sir. You John Richard Louis London Paris, sir? Yes. Who are you? ರಾಮ್ನಗರ್ಸ್, ರಾಂಪುರಾಸ್, ಅಮೆರಿಕಾಸ್, ಆಲ್ ಇಂಡಿಯಾ ಸಿಸ್ಟರ್ಸ್. Yes. Ramayana Sita, sir. Mahabharata Gita, sir. Ramayana, Sita, Mahabharata, Gita. Yes. Nice. Very nice. I spy, sir. I spy. You are pretty. Come on, I'll drop you home. Yes. ಬ್ಲಂಡರ್ ಥಂಡರ್ ಸರ್. ಈ ಸಿಸ್ಟರ್ ಮ್ಯಾರೇಜ್ ಎಂಗೇಜ್ ಸರ್. Oh. ಈ ಸಿಸ್ಟರ್ ಖಾಲಿ ಸರ್. ನೋಟ್ ಹಾಕು ಈ ಸಿಸ್ಟರ್ ಸರ್. ತಾಕು ಈ ಸಿಸ್ಟರು. Oh, you are giving company. ಯಾ ಕಂಪನಿ, ಬಾಟಾ ಶೂ ಕಂಪನಿ. Bata shoe company. You what girls come? I give a bomb. ಮಣಿ Wait. My boss. ಬಸ್ ಸರ್. Boss. ಮಿಸ್ You cheating girls. You thieves. Cheats.
ಹೋಗಿ ಅರೆಸ್ಟ್ ಮಾಡಿ ಅವ್ರನ್ನ. ಡೈಮಂಡ್ಸ್ ಕೊಡು. ಅಮ್ಮ, ಅಂತೂ ಪೊಲೀಸ್ನವರಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ವಿ. ಅಯ್ಯೋ, ಹೈವೇ ರೂಟ್ ತೋರಿಸ್ತೀನಿ ಅಂತ ಯಾವ್ದೋ ಅಡ್ಡಾದಿಡ್ಡಿ ಮಾರನಹಳ್ಳಿ ರೂಟ್ ತೋರಿಸ್ಬಿಟ್ನಲ್ಲೇ ನೀನು ಗುರು. ಇದುವರೆಗೂ ನಾವಿಬ್ರು ಪೊಲೀಸ್ ಕಣ್ಣಿಗೆ ಬಿದ್ದಿರ್ಲಿಲ್ಲ, ಹೇಗ್ ಬಿದ್ಬಿಟ್ವಿ. ಇನ್ಮೇಲೆ ನಾವ್ ಈ ಊರ್ನಲ್ಲಿ ಇರೋಕ್ಕಾಗಲ್ಲ. ಇನ್ಮೇಲೆ ಏನಾದ್ರು ನಾವ್ ಈ ಊರಲ್ಲಿ ಇದ್ರೆ ಸಾಯವರೆಗೂ ಲಾಕಪ್ಪಲೆ ಲಾಗ ಹೊಡಿಬೇಕಾಯ್ತದೆ. ಮತ್ತೀಗೇನೇ ಮಾಡೋದು? ಯಾವಳೆ ಅವಳು? ನಡಿಯೇ, ನಿಮ್ ಮಳ್ಳೆ ರಾಂಪುರ ಇಲ್ವೇನೆ? ಅಲ್ಲಿಗೆ ಹೋಗಿ ನಾವಿಬ್ರು ಕೆಟ್ಲಾಗ್ಬಿಡಣ. ಕೋತಿ ಕೈಯಿಂದ ತಪ್ಪಿಸ್ಕೊಂಡು ಹುಲಿ ಬಾಯಿಗೆ ಬಿದ್ದ ಕಥೆ ಆಗುತ್ತೆ. ಆ ಕಾಳಿಂಗ ನಮ್ಮನ್ ಸುಮ್ನೆ ಬಿಡ್ತಾನೆ ಅನ್ಕೊಂಡ್ಯಾ? ಬಿಡ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ನನ್ನ ಹತ್ರ ಇಲ್ವಾ ಪೊಂಗಿ? ಅದನ್ನ ಊದಿ ಅವನ ಅಲ್ಲಿ ಕಿತ್ತಾಕ್ಬಿಡ್ತೀನಿ. ಏನ್ರಿ ಅರ್ಚಕ್ರೆ, ಪ್ರತಿದಿನ 12 ಗಂಟೆ ಮೇಲೆ ದೇವಸ್ಥಾನದ ಬಾಗಿಲು ಹಾಕ್ತಿದ್ರಿ, ಇವತ್ತು ಬೇಗನೆ ಹೊರಟಿದ್ದೀರಲ್ಲ? ಪೂಜೆಗೆ ಭಕ್ತರು ಯಾರೂ ಬರ್ಲಿಲ್ಲ, ಅದಕ್ಕೆ. ಓ, ಆ ದೇವಿಯ ಪರಮ ಭಕ್ತ ನಾನ್ ಬಂದಿದ್ದೀನಲ್ಲ. ಬನ್ನಿ, ಮಂಗಳಾರತಿ ಮಾಡಿ ಪ್ರಸಾದ ಕೊಡ್ತೀನಿ. ದಯಮಾಡಿಸಿ, ದಯಮಾಡಿಸಿ. ಸಾವಿತ್ರಿ ನವಯೌವನಾಂ ಸುಂದರಿ ಸಾಮ್ರಾಜ್ಯ ಲಕ್ಷ್ಮೀಪ್ರದಾ ಚಿತ್ರೋಪಿ ಪರದೇವತಾಂ ಭಗವತಿ ಶ್ರೀ ರಾಜರಾಜೇಶ್ವರಿ. ಓಂ ಭಗವತಿ ನಮಃ. ಗಣಿ, ಬೇಡಿಕೊಂಡು ಬಂದ ಭಕ್ತರನ್ನ ಈ ದೇವಿ ಯಾವತ್ತೂ ಹಿಂತಿರಿ ಕಳಿಸಿಲ್ಲ ಅಲ್ಲ? ಖಂಡಿತ ಇಲ್ಲ. ಭಕ್ತರ ಇಷ್ಟ ನೆರವೇರಿಸೋ ಮಹಾತಾಯಿ ಅವಳು. ಹಾಗಿದ್ರೆ
ನನ್ನ ಇಷ್ಟಾರ್ಥ ಆ ದೇವಿ ಮೈ ಮೇಲಿರೋ ಒಡವೆಗಳು. ಅಪಚಾರ, ಇದು ಅಪಚಾರ. ಇದ್ರಲ್ಲಿ ಅಪಚಾರ ಏನು ಬಂತು? ನನ್ನ ಮೈ ಮೇಲಿರೋ ಚಿನ್ನದ ಆಭರಣಗಳನ್ನ ನೀನ್ ತಗೊಂಡು ಈ ನಕಲಿ ಹಿತ್ತಾಳೆ ಒಡವೆಗಳನ್ನ ನನ್ನ ಮೈ ಮೇಲೆ ಹಾಕುವಂತ ಈ ದೇವಿ ಭಕ್ತನಾಗಿರೋ ನನಗೆ ಹೇಳಿದಾಳೆ. ತಗೋ. ಬೇಡಿ ಬೇಡಿ, ಆ ಒಡವೆಗಳನ್ನ ಮುಟ್ಟಬೇಡಿ. ಆ ಮಹಾತಾಯಿಗೆ ಅನ್ಯಾಯ ಮಾಡಬೇಡಿ. ಅವಳು ಕೋಪ ಬಂದ್ರೆ ನೀವೆಲ್ಲ ಸುಟ್ಟು ಭಸ್ಮ ಆಗೋಗ್ತೀರಿ. ಹೇ ರುದ್ರ, ಬೇಡಿ ಬೇಡಿ, ಅಮ್ಮನಿಗೆ ದ್ರೋಹ ಮಾಡಬೇಡಿ. ಬೇಡಪ್ಪ ಬೇಡಪ್ಪ. ಅಯ್ಯೋ ಅಯ್ಯೋ, ಕಿರೀಟ ಇರಲ್ಲ ಕಣಿಗೆ. ಬೇಡಪ್ಪ, ಅಮ್ಮನವರುಗಳು ಮುಟ್ಟಬೇಡಿ. ಅಣ್ಣ ಅಣ್ಣ, ಬೇಡಪ್ಪ ಬೇಡಪ್ಪ. ಅಮ್ಮ, ನಾನೇ ಅನ್ಯಾಯ ನೋಡ್ಲಾರೆ, ನಾನೇ ಕಣ್ಣಿಂದ ನೋಡ್ಲಾರಮ್ಮ. ಅಣ್ಣ, ನೀ ಕೈ ಮುಗಿತೀನಿ. ಬೇಡ, ಅಯ್ಯೋ ಬೇಡಪ್ಪ, ಬೇಡ ಬೇಡ, ನಾನೇನ್ ಮಾಡ್ಲಮ್ಮ. ಅಮ್ಮ, ನಾನೇನ್ ಮಾಡ್ಲಿ? ಬೇಡಪ್ಪ ಬೇಡ, ಅಮ್ಮನವರುಗಳು ತಗೊಂಡು ಹೋಗ್ಬೇಡ್ರಿ. ಯೋ ಅಣ್ಣ ಅಣ್ಣ, ಕೊಟ್ಬಿಡಪ್ಪ, ಅಮ್ಮನವರಿಗೂ ಕೊಟ್ಬಿಡು. ಕಣ್ಗ, ನೀನ್ ಕೈ ಮುಗಿತೀನಪ್ಪ. ಊರ್ನವ್ರು ನನ್ನ ಮೇಲೆ ಇಟ್ಕೊಂಡ್ರ ನಂಬಿಕೆನ ಹಾಳು ಮಾಡಬೇಡ. ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಖಂಡಿತ ನೀನು ಉಳಿಸಲ್ಲ ಉಳಿಸಲ್ಲ. ಹೇ ಭದ್ರ, ಏನ್ ದಣಿ? 6 ಸಂಖ್ಯೆ ಹೇಳೋ. 1. 1. ಅರ್ಚಕ್ರೆ, ಈ ವಿಷಯ ಏನಾದ್ರೂ ಊರ್ನವ್ರಿಗೆ ತಿಳಿಸಿದ್ರೆ 1 ದಿನದೊಳಗೆ ನಿನ್ ತಲೆ ಉರುಳುತ್ತೆ. ನಮ್ಮ ಮಗುಗೋಸ್ಕರ ನೀನು ಬದುಕಿರ್ಲೇಬೇಕು. ಯಾಕ್ರಿ ಇವತ್ತು ಏನೇನೋ ಅಮಂಗ್ಲ ನುಡಿತಿದ್ದೀರಾ? ಸುಶೀಲಾ, ನಿನ್ನ ಹಣೆಯಲ್ಲಿ ಕುಂಕುಮ ಇರೋದು ಇವತ್ತು ಒಂದು ರಾತ್ರಿ ಮಾತ್ರ. ಆ ಕಾಳಿಂಗ ದಿನ ಇಟ್ಟ ಅಂತಂದ್ರೆ ವಿಧಿ ಕೈಲಿ ಕೂಡ ಅದನ್ನು ತಪ್ಸಕ್ಕಾಗೋಲ್ಲ. ಈ ನಿಜಾನ್ ನಾನು ಹೇಳದೆ ಹೋದ್ರೆ ನಾನ್ ನಂಬಿರೋ ದೇವರಿಗೆ ನಾನೇ ದ್ರೋಹ ಮಾಡ್ದಾಗುತ್ತೆ. ಆ ಚಂಡಾಲನಿಂದ ನಿನಗೆ ವೈಧವ್ಯ ಪ್ರಾಪ್ತಿಯಾಗೋದಕ್ಕೂ ಮುಂಚೆ ಹಿಂದೂ ಧರ್ಮಶಾಸ್ತ್ರದ ವಿರುದ್ಧವಾಗಿ ನಾನೇ ನಿನ್ನ ಕುಂಕುಮನ ಅಳಿಸಿಬಿಡ್ತೀನಿ. ಪೂಜಾರಪ್ಪನವ್ರು ಇಷ್ಟು ಜೋರಾಗಿ ಗಂಟೆ ಹೊಡಿತಾವ್ರೆ? ಏನೋ ಗೊತ್ತಾಗ್ಲಿಲ್ವಲ್ಲ, ಬನ್ನಿ ನೋಡೋಣ. ದಿಸ್ ಇಸ್ ಟೂ ಮಚ್. ಅದು ಹೆಸರಿಗೆ ರಾಮಾಪುರ ಆಗಿದೆ ಹೊರತು ನಿಜವಾಗಿಯೂ ರಾವಣಾಪುರ ಆಗಿದೆ. ಹಿಂಸಾಚಾರ ಅತಿಯಾಗಿ ರಣರಂಗ ಆಗೋಗಿದೆ. ಸರ್, ಕಾನೂನ್ನ ತನಗೆ ಇಷ್ಟ ಬಂದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರ ಆ ಕಾಳಿಂಗನ್ನ ಸಾಕ್ಷಿ ಸಮೇತ ಹಿಡಿದು ಅರೆಸ್ಟ್ ಮಾಡೋದಕ್ಕೆ ಅಲ್ಲಿ ಹೋದ್ ಯಾವ ಇನ್ಸ್ಪೆಕ್ಟರ್ ಕೈನಲ್ಲೂ ಆಗ್ತಿಲ್ಲ ಸರ್. ಆ ಕಾಳಿಂಗನ ಅಟ್ಟಹಾಸಕ್ಕೆ ಮುಕ್ತಾಯ ಹಾಡಲೇಬೇಕು. ಹಿ ಮಸ್ಟ್ ಬಿ ಪನಿಷ್ಡ್, ಮಿಸ್ಟರ್ ಶಂಕರ್. ಎಸ್ ಸರ್. ಅದಕ್ಕೆ ನಿಮ್ಮನ್ನ ರಾಮಾಪುರಕ್ಕೆ ವರ್ಗ ಮಾಡ್ತಾ ಇದ್ದೀನಿ. ಓಕೆ ಸರ್. ನಿಲ್ಸಿ ನಿಲ್ಸಿ. ಏನಾ? ಅವರ ಬಸ್ಸು ನಾವು ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ. ಮನೆ ಒಳಗಡೆ ಪೊಲೀಸ್ನವ್ರು ಇದ್ದಾರೆ, ಹೊರಟೋಗ್ರು. ಡ್ರೈವರ್ ರೆಡಿ. ಡ್ಯಾಡಿ, ನನ್ನ ಮಮ್ಮಿನೂ ಊರು ಕಟ್ಕೊಂಡು ಹೋಗ್ತಿದ್ದಾರೆ. ಅದು ಮೊದಲೇ ಹೊಸ ಊರು, ಅಲ್ಲಿ ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ. ನಾನು ಹೋಗಿ ಒಂದು ಮನೆ ಮಾಡಿ ಆಮೇಲೆ ಬಂದು ನಿನ್ನ ಮಮ್ಮಿನ ಕರ್ಕೊಂಡು ಹೋಗ್ತೀನಿ. ಓಕೆ? ಓಕೆ. ದಟ್ಸ್ ಗುಡ್. ನೋಡಿ, ಮೊದ್ಲೇ ಅದು ಹಳ್ಳಿ, ಹಾಳು ಮುಳು ತಿಂದು ಆರೋಗ್ಯ ಕೆಡಿಸ್ಕೋಬೇಡಿ. ಸರಿ. ಪ್ರತಿದಿನ ರಾತ್ರಿ ಹಾಲು ಕುಡಿಯೋದು ಮರಿಬೇಡಿ. ಸರಿ. ಸ್ವಲ್ಪ ಮೈ ಬೆಚ್ಚಗಾದ್ರೂ ಟ್ಯಾಬ್ಲೆಟ್ ಮಾತ್ರ ತಗೊಳ್ಳೋದು ಮರಿಬಾರ್ದು. ಲೇ ಲೇ ಲೇ, ಸದ್ಯದಲ್ಲೇ DSP ಆಗೋನ್ ಕಣೆ ನಾನು. ಒಳ್ಳೆ ಎಳೆ ಮಗು ಹೇಳ್ದಾಗ ಹೇಳ್ತಿಯಲ್ಲೇ. ಏನೇ DSP ಆದ್ರೂ ಗಂಡನಿಗೆ ಹೆಂಡತಿ ಡಾಕ್ಟರ್ ಇದ್ದ ಹಾಗೆ. ಸರಿ, ಡಾಕ್ಟರ್ ಹೇಳಿದ್ರು ಅಂತ ಒಬ್ಬ ಲಕ್ಷಣವಾದ ನರ್ಸ್ನು ಇಟ್ಕೊಳ್ಳ. ಇಟ್ಕೊಳ್ಳಿ, ಯಾರು ಬೇಡ ಅಂತಾರೆ? ಬೇಡಪ್ಪ, ಅಲ್ಲಿ ನೀ ಬೇರೆ ಇಲ್ಲ. ಆಮೇಲೆ ಅಪ್ಪಿ ತಪ್ಪಿ ನಾನು ಅವಳನ್ನ ಕಿಸ್ ಕಾಫಿ ಕೇಳೋದು, ಅವಳು ಕೊಡೋದು, ಸಂಸಾರ ಎಡವಟ್ಟಾಗೋದು. ನನಗ್ ಗೊತ್ತು.
ನೀವು ಶ್ರೀರಾಮಚಂದ್ರ ಅಂತ. ಟ್ರೈನ್ ಹೊರಟಾಗ ನೀವಿರ್ಲಿಲ್ಲ, ಇದ್ದಕ್ಕಿದ್ದ ಹಾಗೆ. ಟ್ರೈನು ರನ್ನಿಂಗು, ಅರ್ಜೆಂಟು, ನಾನು ಜಂಪಿಂಗು. ಟ್ರೈನ್ ರನ್ನಿಂಗು ಜಂಪಿಂಗು ಓಕೆ ಬ್ರದರ್, ಆದ್ರೆ ಈ ರೀಡಿಂಗು ತಲೆ ಕೆಳಕ ಉಲ್ಟಾ ಪಲ್ಟಾ ವೈ? ನೀನಾ? ಸರ್, ಕೈ ಎತ್ತಬೇಕಾದವ್ರು ನಾವು ಸರ್. ಕೈ ಕೊಡಿ ಸರ್, ಕೈ ಕೊಡಿ. ಸರ್, ನನ್ನ ಹೆಸರು ತಿಮ್ಮಯ್ಯ, ನಿಮ್ಮ ಅಸಿಸ್ಟೆಂಟು. ನಾನು ಇವರ ಅಸಿಸ್ಟೆಂಟು, ಹೆಸರು ಕಮ್ಮಯ್ಯ. ಇವರು ನನ್ನ ಹೆಡ್ಡು. ನಿಂತಲೇ ಇವರಾ? ಇಲ್ಲ ಸರ್, ನಾನು ಹೆಡ್ ಕಾನ್ಸ್ಟೇಬಲ್. ಸರ್, ಇನ್ಸ್ಪೆಕ್ಟರ್ ಸಾಹೇಬರ ಲಗೇಜ್ ಎಲ್ಲ ತೆಗೆದು ಗಾಡಿಯಲ್ಲಿ ಇನ್ಸ್ಪೆಕ್ಟರ್ ಎಲ್ಲಿ? ಏನ್ ಸರ್, ಇವ್ರಿ ವಾರವಲ್ಲ ಇಲ್ಲೇ ಇಟ್ಬಿಟ್ಟು ಇನ್ಸ್ಪೆಕ್ಟರ್ ಎಲ್ಲಿಂದ ನಮ್ಮನೆ ಇನ್ಸ್ಪೆಕ್ಷನ್ ಮಾಡ್ತಿರಲ್ಲ ಸರ್. ಏನಪ್ಪ, ಇವ್ರು ನನ್ನ ಇನ್ಸ್ಪೆಕ್ಟರ್ ಅಂತ ತಿಳ್ಕೊಂಡ್ಬಿಟ್ಟಿದಾರಲ್ಲ, ಈಗ ಏನು ಮಾಡೋದು? ಬೇಕಮ್ಮಯ್ಯ, ಯಾಕೋ ಗರ ಬರದಂಗೆ ನಿಂತಿದ್ಯಾ? ಲಗೇಜ್ ಎಲ್ಲ ತಗೊಂಡಿಳಿ. ಯಾವುದಕ್ಕೂ ಆಂಜನೇಯ ಸ್ವಾಮಿನ ಒಂದು ಮಾತು ಕೇಳ್ಬಿಡೋಣ. ಸ್ವಾಮಿ, ಈ ಕಳ್ಳ ಹೋಗಿ ಇನ್ಸ್ಪೆಕ್ಟರ್ ಆಗ್ತಿದ್ದಾನೆ, ನಿನ್ನ ಅಪ್ಪಣೆ ಏನು ಅಂತ ಗೊತ್ತಿಲ್ವೇ? ಅಪ್ಪಣೆ ಕೊಟ್ಬಿಟ್ನೆ. ಡಮ್ ಕುಟಕ್ಕ ಡಮ್, ಡಗಲ್ ಬಾಸಿ ಡಮ್, ಗೌರಿ ಜಮಾಯಿಸು. ಸರ್, ಏನು? ನೀವು ಗೆಸ್ಟ್ ಹೌಸ್ ಅಲ್ಲಿ ರೆಸ್ಟ್ ಹೋಗ್ತಾರಿ ಸರ್. ನಾನು ಹೋಗಿ ಊಟ ಅರೇಂಜ್ ಮಾಡ್ಕೊಂಡ್ ಬರ್ತೀನಿ ಸರ್. ವಿಜ್ಜೋ ನಾನ್ ವಿಜ್ಜೋ? ನಾನ್ ವೆಜ್. ಆಯ್ತು ಸರ್, ಜೊತೆಗೇನಾದ್ರೂ? ಸಾಹೇಬ್ರು A to Z. ಲೇ ಗೌರಿ ಶಂಕರ, ನೀನು ಬಲೆ ಅದೃಷ್ಟವಂತ ಕಣೆಯ. ಇಲ್ದೇ ಇದ್ರೆ ಕಲ್ಲಿನ ಚಪ್ಪಡಿ ಮೇಲೆ ಮಲಗಿ ಕಂಬಿ ಹಿಡ್ಕೋಬೇಕಾಗಿರೋ ನಿನಗೆ ಇಟೊಂದ್ ದೊಡ್ಡ ಗೇಟ್ ಹೌಸು, ಮಲಗಕ್ಕೆ ಸುಪ್ಪತ್ಗೆ. ನಿನಗೆಲ್ಲೋ ಒಂದ್ ಕಡೆ ಸುಳಿ ಇರ್ಬೇಕು. ಶೆಟ್ಟಿ ಬಿಟ್ಟಲ್ಲೇ ಪಟ್ನ ಅನ್ನೋ ಹಂಗೆ ಈ ಗೌರಿ ಕಾಲಿಡ್ ಕಡೆ ಎಲ್ಲ ಪಟ್ನಾನೆ. ಡಂಕುಟ ಕಡ್ಡಮ್, ಡಗಲ್ ಬಾಜಿ ಡಮ್. ಛೆ, ಇದು ಬೇರೆ ಸಿಕ್ಕಾಕೊಂಡಿದ್ಯಲ್ಲಪ್ಪ. ಈ ಕಾಕಿ ಬಟ್ಟೆ ಹಾಕೊಳಕ್ ಸಿದ್ಧ ಆದ್ಮೇಲೆ ಕಳ್ಳು ಮಾಲ್ ಇಟ್ಕೊಳ್ಳೋ
ತಪ್ಪು. ಈ ಹಾಳ ತಿಮ್ಮಯ್ಯ ಕಮ್ಮಯ್ಯ ಬೇರೆ ಒಳ್ಳೆ ಸೀಳ್ನಾಯಿಗಳ ತರ ವಾಸನೆಲೆ ಕಂಡಿಡ್ದು ಬಿಡ್ತಾರೆ. ಇದನ್ನ ಬಚ್ಚಿಡಕ್ಕೆ ಒಂದು ಭದ್ರವಾದ ಜಾಗನ ಹುಡುಕ್ಬೇಕಲ್ಲ. ಡಮ್ ಕುಟಕ ಡಮ್ ಡಗಲ್ ಬಾಜಿ ಡಮ್. ಡಮ್ ಕುಟಕ ಡಮ್ ಡಗಲ್ ಬಾಜಿ ಡಮ್. ಎಲ್ಲ ತೇಕಡಕ್ಕೆ ದಿಮಾಕ್ ನೋಡು ದಿಮಾಕು. ಏಯ್ ಏನೋ ದಿಮಾಕು? ಇಷ್ಟು ದಿವ್ಸ ಟೋಪಿ ಇಲ್ಲದ ಪೊಲೀಸು ಅಂತ ಬಡವ್ರು ನೀನು ಹೊಗಳ್ತಿದ್ರು, ಈಗ ನಿಜವಾದ ಟೋಪಿ ಬಂದಿದೆ, ಮುಂದೇನ್ ಮಾಡ್ತೀಯಾ? ಅನ್ಯಾಯನ ಸದೆ ಬಡಿತೀನಿ, ದ್ರೋಹಿಗಳನ್ನ ಹಿಡಿದು ಶಿಕ್ಷೆ ಕೊಡಿಸ್ತೀನಿ, ಈ ಕಾಕಿ ಬಟ್ಟೆಗೆ ನ್ಯಾಯ ಸಿಗೋಗ್ ಮಾಡಿ ನ್ಯಾಯಕ್ಕಾಗಿ ನಾನು ಅಂತ ನಿರೂಪಿಸ್ತೀನಿ. ಅಲ್ಲ ನಿನ್ಗೆ ಇಂಗ್ಲಿಷೇ ಬರಲ್ಲ, ಇನ್ಸ್ಪೆಕ್ಟರ್ ಆಗಿ ಯಾಕೆ ನಿಭಾಯಿಸ್ತೀಯಾ? ಏಯ್ ಯಾರೋ ಹೇಳಿದ್ ನನ್ಗೆ ಇಂಗ್ಲಿಷ್ ಬರಲ್ಲ ಅಂತ, ನನಗ್ ಬರುತ್ತೆ. ಎಸ್ ಕಿಸ್ ಮೀ ಮಿಸ್ ಮೀ ಎ ಸಿ ಬಿಡಿ. ಓ ಬಿಡಿ ಅಲ್ವೋ? ಏಯ್ ಬೀಡಿ ಗಿಡಿ ಅಂತ ನಾನು ಹೆದರ್ಸ್ಬೇಡ. ನನಗ್ ಕೋಪ ಬಂದ್ರೆ ಮೊದಲು ನಿನ್ನೆ ಅರೆಸ್ಟ್ ಮಾಡಿ ಒಳಗ್ ತಳ್ತೀನಿ. ಯು ಏಪ್ರಿಲ್ ಫುಲ್ ವಂಡರ್ಫುಲ್ ಬ್ಲಡಿ ಫುಲ್. ಜೀಪ್ ರೆಡಿ ಸರ್. ನಮಸ್ಕಾರ. ಸರ್ ಈಗ ಸುಶೀಲಮ್ಮ ಅಂತ ತುಂಬಾ ನೊಂದ ಜೀವಿ, ಕಷ್ಟ ಪರಿಸ್ಥಿತಿ ಇದ್ದಾರೆ, ಇಲ್ಲೇ ಕಸ ಮೊಸ ನೋಡ್ಕೊಳ್ತಿರೋ ಅಂತ ನಾನೇ ಹೇಳಿದ್ದೀನಿ ಸರ್. ಸರಿ ಸರಿ ಸರ್ ಸರ್ ನನ್ನ ಸೀಟು ನಿಮ್ದು ಫ್ರಂಟು. ಎಸ್ ಸರ್. ಈ ಇನ್ಸ್ಪೆಕ್ಟರ್ ಈ ಊರವ್ರ ಕಷ್ಟ ತೀರ್ಲಪ್ಪ. ಡಮ್ ಕುಟಕ ಡಮ್ ಡಗಲ್ ಬಾಜಿ ಡಮ್. ಡಬ್ಕು ಡಬಾ ಡಮ್ ಡಗಲ್ ಬಾಜಿ ದಮ್. ಸರ್ ಸರ್ ನೀವು ಅಲ್ಲಿ ಏನ್ ನನ್ನೇನ್ ಕಳ್ಳ ಅಂತ ತಿಳ್ಕೊಂಡಿದ್ಯಾ? ಸರ್ ಸತ್ಯವಾಗಿಯೂ ಇಲ್ಲ ಸರ್. ನಾನು ನಿಮ್ ಲಾಕಪ್ ಕಂಬಿಗಳು ಗಟ್ಟಿಯಾಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ್ತಿದ್ದೆ. ಬಂದು ಕೂಡಲೇ ಇನ್ಸ್ಪೆಕ್ಷನ್ ಸರ್. ಕರೆಕ್ಟ್. ಸರ್ ಇದೇನು ಇಲ್ಲಿ ಕೂತ್ ಬಿಟ್ರಲ್ಲ, ನಿಮ್ಮ ಸೀಟು ಒಳಗಿದೆ ಸರ್. ನಾನು ಶುದ್ಧ ಮಾಡಿ ಇಟ್ಟಿದ್ದೇನೆ ಸಾಹೇಬ್ರೆ. ಯಾಕೆ ಯಾಕೆ ನಾನು ಇಲ್ಲೇ ಕೂತ್ಕೊಳ್ಳೋದು? ನನ್ನಲ್ಲಿ ಪೊಲೀಸ್ನವ್ರಿಗೂ ಕಳ್ಳರಿಗೂ ಏನ್ ವ್ಯತ್ಯಾಸನೂ ಇಲ್ಲ. ಸರ್ವ ಜನ ಏಕೀಭವ. ಓಕೆ ಸರ್. ಈ ಕಾಳಿಂಗರಾಯನ ಪೊರೆ ಕಳ್ಚೋಕ್ ಮುಂಚೆ ನೋಡಿದ್ರೆ ಆ ಇನ್ಸ್ಪೆಕ್ಟರ್ಗೆ ಕ್ಷೇಮ ಅಲ್ವೇನೋ ರುದ್ರ? ಹೌದು ದಣಿ. ಪೊರೆ ಕಳ್ಚಿದ ಮೇಲೆ ಆ ಹೊಳಪು ಯಾರ ಕೈಲೂ ನೋಡಕ್ಕಾಗಲ್ಲ ಅಲ್ಲ? ಖಂಡಿತ ಆಗಲ್ಲ ದಣಿ. ನನ್ನ ಅಧಿಕಾರ, ನನ್ನ ಅಂತಸ್ತು, ನನ್ನ ನೀತಿ ನಿಯಮ ಏನು ಅಂತ ಆ ಹೊಸ ಇನ್ಸ್ಪೆಕ್ಟರ್ಗೆ ತಿಳಿಸ್ಬೇಡ್ವಾ? ತಿಳಿಸ್ಲೇಬೇಕು. ಅಂದ್ಮೇಲೆ ನಮ್ಮ ಔತಣಕ್ಕೆ ಆಹ್ವಾನ ಮಾಡ್ರೋ. ಆಯ್ತು ದಣಿ. ಇನ್ಸ್ಪೆಕ್ಟರ್ ಇದಾರೇನೆಯಾ? ಇದಾರೆ. ದಯಮಾಡಿಸಿ ಬನ್ನಿ ಬನ್ನಿ ಬನ್ನಿ. ಈಗ ಕೂತ್ಕೊಳ್ಳಿ. ಇಲ್ಲೇ ಇದ್ರಲ್ಲಪ್ಪ ಸಾರ್. ಏಯ್ ನನ್ನೇ ನೋಡು ಸರ್ ಅಂತ ಅಲ್ಲಿ ನೋಡೋಗೆ ಸಾರ್. ಇದೀಗಿಲ್ಲ ಇದ್ರಲ್ಲಯ್ಯ, ಕಾಣಿಸುತ್ತಿಲ್ಲವಲ್ಲ ಸಾರ್. ಸಾರ್ 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 ಸಾರ್. ಸಾರ್ ಸಾರ್
ಇದೇನ್ ಸಾರ್ ಇದು? ಕಳ್ಳರು ಮಲಗೋ ಲಾಕಪ್ನಲ್ಲಿ ನೀವು ಮಲಗಿದ್ದೀರಿ? ಕಳ್ಳರು ನಮ್ಮ ಹಾಗೆ ಮನುಷ್ಯರು ಅಲ್ವೋ? ಹೌದು. ಅವ್ರ ಮೈಲಿ ನಮ್ಮ ಮೈಲಿ ಹರಿಯೋದು ರಕ್ತನೇ ಅಲ್ವೋ? ಹೌದು. ಅವ್ರ ಮೈಗೆ ಸೊಳ್ಳೆ ತಿಗಣೆ ಕಚ್ಚಿದ್ರೆ ನೋಯುತ್ತೋ ಇಲ್ವೋ? ಅದಕ್ಕೆ ನಮ್ಮ ಲಾಕಪ್ ಅಲ್ಲಿ ಸೊಳ್ಳೆ ತಿಗಣೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಕ್ಕೆ ನಾನೇ ಮಲಗಿದ್ದೆ. ಸರ್ ಅದ್ಭುತ. ನಾನು ಎಷ್ಟೋ ಇನ್ಸ್ಪೆಕ್ಟರ್ಗಳ ಹತ್ರ ಕೆಲಸ ಮಾಡಿದ್ದೀನಿ ಸರ್, ಆದ್ರೆ ಕಳ್ಳರು ಮಲಗೋ ಲಾಕಪ್ ಮಲಗೋ ಇನ್ಸ್ಪೆಕ್ಟರ್ ನೋಡಿದ್ದೆ ಮೊದಲು ಸರ್. ಸರಿ ಸರಿ, ಬಂದ್ ವಿಷಯ ಏನು? ಸರ್, ಕಾಳಿಂಗನ ಕಡೆಯವರು ನಿಮ್ಮನ್ನು ನೋಡಕ್ ಬಂದಿದ್ದಾರೆ ಸರ್. ಕಾಳಿಂಗನ ಕಡೆಯವರ? ಹೌದು. ಬನ್ನಿ. ಏನ್ ವಿಷಯ? ನಿಮ್ಮನ್ನ ನಮ್ಮ ಯಜಮಾನ್ರು ಸಂಜೆ ಔತಣಕ್ ಬರ ಹೇಳಿದ್ದಾರೆ. ಔತಣಕ್ಕ? ಸರಿಯಾಗಿ ನಾಲ್ಗೆ ಮೇಲೆ ಖಾರ ಬೆಳೆದೆ ಬಹಳ ದಿನ ಆಯ್ತು. ಸರಿ ಸರಿ, ಬರ್ತಾರೆ ಅಂತ ಹೋಗೇಳು. ಏ ಕುಂಟ, ಆ ನಿಮ್ ದೇವ್ರು ಗೌರಿ ಎಲ್ಲಿದಾನ? ದೇವ್ರನ್ನ ಯಾರಾದ್ರೂ ನೋಡಕ್ಕಾಗುತ್ತಾ? ಅವನ್ ಎಲ್ಲಿದಾನ ನನಗೆ ಗೊತ್ತಿಲ್ಲ ಸ್ವಾಮಿ. ಗೊತ್ತಿಲ್ಲ? ಗೊತ್ತು ಮಾಡಿಸ್ತೀವಿ. ಸ್ವಾಮಿ ನನಗೆ ಗೊತ್ತಿಲ್ಲ. ನಿಜ ಹೇಳು. ಗೊತ್ತಿಲ್ಲ ಸ್ವಾಮಿ. ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ನಮ್ಮಂತವ್ರ ಪಾಲಿಗೆ ಟೋಪಿ ಇಲ್ಲದ ಪೊಲೀಸ್ ಆಗಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದ ಆ ನಮ್ಮ ಗೌರಿ ಇದಕ್ಕಿದ್ದಾಗೆ ಮಾಯ ಆಗ್ಬಿಟ್ಟ ಕಣಪ್ಪ. ಅವನು ಎಲ್ಲೇ ಇರ್ಲಿ, ದೇವರವನ್ನ ಚೆನ್ನಾಗಿಟ್ಟಿರ್ಬೇಕಪ್ಪ. ಏಯ್, ಈ ನಾಟಕದ ಮಾತು ನಮ್ಮ ಹತ್ರ ಬೇಡ. ಬಡವ್ರ ಅಯ್ಯೋ ಅಂದ ತಕ್ಷಣ ಪ್ರತ್ಯಕ್ಷ ಆಗೋ ನಿನ್ ಗೌರಿ ನಿಮ್ಮಂತವ್ರ ಕಣ್ಣಿಂದ ಮರೆಯಾಗಕ್ ಸಾಧ್ಯನೇ ಇಲ್ಲ. ಹೇಳು, ಎಲ್ಲಿ ಆ ನಿನ್ ಗೌರಿ? ಗೊತ್ತಿಲ್ಲ. ಗೊತ್ತಿಲ್ವಾ? ಸತ್ಯವಾಗ್ಲೂ ಗೊತ್ತಿಲ್ಲ. ಹೇಳ್ತೀಯ ಇಲ್ವೋ? ಗೀತಾ, ನೀನೇನೇ ಹೇಳು, ನಮ್ಮೂರಿಗೆ ಬಂದು ನಾನ್ ನಮ್ಮೂರವ್ರ ಜೇಬ್ಗೆ ಕೈ ಹಾಕಿದ್ರೆ ಶಿವನೂ ಮೆಚ್ಚೋದಿಲ್ಲ, ಜನನೂ ಮೆಚ್ಚೋದಿಲ್ಲ. ನೀನ್ ಹಾಕಿದ್ರೆ ಮೆಚ್ಚಲ್ಲಮ್ಮ, ನಾನ್ ಹಾಕಿದ್ರೆ ಆ ಶಿವನ ಮೆಚ್ತಾನೆ, ನಮ್ ಜನನ ಮೆಚ್ತಾರೆ. ಏಯ್, ನಮ್ಮೂರವ್ರ ವಿಷಯ ನಿಂಗಿನ್ನೂ ಗೊತ್ತಿಲ್ವೇ? ಸಿಕ್ಕಿದ್ರೆ ಸಜೀವ ದಹನ ಮಾಡ್ಬಿಡ್ತಾರೆ. ಯಾವಳೆ ಅವಳು? ಅಷ್ಟ್ ದೊಡ್ಡ ಪಟ್ಟಣದಲ್ಲಿ ಇಷ್ಟಿಟ್ ದೊಡ್ಡ ತಿಮ್ಮಿಂಗ್ಳನ್ನ ಒಳಗ ಹಾಕೊಂಡಿದೀವಿ, ಈ ಸಣ್ಣ ಹಳ್ಳಿನಲ್ಲಿ ಈಟಿಟ್ ನೀನ್ ಯಾವ ಲೆಕ್ಕ? ನೀನು ಈ ಛತ್ರದಲ್ಲಿ ಪಚ್ಕೊಂಡಿರು, ನಾನ್ ಊರೆಲ್ಲ ರೌಂಡ್ ಹಾಕೊಂಡು ಉಣ್ಣಕ್ಕೆ ಸರಿಯಾದ ನೀನ್ ಸಿಕ್ತದನೋ ಗಾಳ ಹಾಕೊಂಬತ್ತಿ. ಏ ಗೀತಾ, ಹುಷಾರ್ ಕಣೆ. ತಗೋ ಬಿಡಿ ಕಟ್ಟು. ಇನ್ನೇನ್ ಕೊಡ್ಲಿ? ಇನ್ನೇನ್ ಬೇಡ. ಏನ್ ಬೇಕು ಸ್ವಾಮಿ? 2 kg ಬೆಲ್ಲ, 2 ಬಾರ್ ಸೊಪ್ಪು, ಆಮೇಲೆ ಸ್ವಲ್ಪ ತರಕಾರಿ ಬೇಕಾಗಿತ್ತು. ಸರಿ, ಕೊಡ್ತೀನಿ. ಆ ಸೊಪ್ಪು ಅಲ್ಲಪ್ಪ, ಪೈನಾಟ್ ಒಂದು ಕೊಡು. ಸರಿ. ಏನೇ ಫ್ಲೈಟ್ ಬಿಟ್ಟು ಬರೀ ಕಾಲ್ ತೊಳಿತಿದ್ಯಾ? ಎಲ್ಲಿ ಲೈಟು? ಆಗಲತ್ನಲ್ಲಿ ಯಾವನ ಯಾಕೆ ಹೇಳ್ತಾನ ಲೈಟು? ಯಾವ ಊರಿಗೆ ಹೋಗ್ತಾ ಇದೀಯಾ? ಪಕ್ಕದೂರಿಗೆ. ಬರೋದೆಷ್ಟೊತ್ತಾಗತ್ತೆ? 7 ಗಂಟೆ. ಮತ್ 7 ಗಂಟೆ ಕತ್ಲಾಗಲ್ವಾ? ಕೇಸ ಈಗಲೇ 50 ರೂಪಾಯಿ ಫೈನ್ ಕಟ್ಟಬೇಕು. ಇಲ್ಲೇ ಕಟ್ಟಿದ್ರೆ ಸ್ಟೇಷನ್ ಬಂದ್ರೆ 100 ಆಗತ್ತೆ. ಇಳಿಯ. ದಮ್ಮಯ್ಯ ಅಂತೀನಿ ಅಂತ ದುಡ್ಡಿಲ್ಲ, ನನ್ ಬಿಟ್ಬಿಡು. ಕೈಗೆ ಸಿಕ್ಕಿರೋ ಕೇಸ್ನ ಬಿಟ್ಬಿಡೋ ಅಂತ ಸಸ್ತಾದ ಪದಾರ್ಥ ತಿಳ್ಕೊಂಡಿದ್ದೆ ನನ್ನ. ನಿನ್ನಂತ ವಯ್ಯಾರಿಗಳನ್ನ ಎಷ್ಟು ಜನ ನೋಡಿದ್ದೇನೆ ನನ್ನ ಸರ್ವಿಸ್ ಅಲ್ಲಿ. ನನ್ನ ಹತ್ರ ದುಡ್ಡಿಲ್ವೇ? ನಿಂಗ್ ದುಡ್ಡು ಬೇಕೇ ಬೇಕು ಅಂದ್ರೆ ಸೈಕಲ್ ನ ಮಾರ್ಬಿಟ್ಟು ನಿಂಗ್ ದುಡ್ಡು ತಂದು ಕೊಡ್ತೀನಿ. ಸೈಕಲ್ ಮಾರ್ಲಿಕ್ಕೆ ಉಂಟಾ? ಹೌದು. ಎಷ್ಟು ರೇಟು? ದುಬಾರಿ ದುಬಾರಿ ಬಿಡು. ಎಷ್ಟು ಹೇಳು? ಸೈಕಲ್ ರೇಟು 250. 250? ಕಮ್ಮಯ್ಯ, ಸೈಕಲ್ ಪಾರ್ಸಲ್ ಸರಿಯಾಗಿದೆ ನೋಡು. ಟೈರು ಚಂದ ಉಂಟು. BSA. ಸಂತೆಪೇಟೆ ಶಿವಣ್ಣ. ಓಯ್, ಈ ಸಂತೆಪೇಟೆ ಶಿವಣ್ಣ ಯಾರು? ನನ್ನ ಗಂಡ. ನಿನ್ನ ಗಂಡಂದನ್ನ ನೀನೇ ಮಾರ್ಕೋತಿದ್ಯಾ? ನಿನಗೆ ಯಾಕೆ? ನಿನಗ್ ಸೈಕಲ್ ಬೇಕೋ ಬೇಡವಾ ಅಷ್ಟೇಳು. ಬೇಕು. ಕಮ್ಮಯ್ಯ, ಈ ಚಾನ್ಸ್ ಬಿಡಬಾರ್ದು. ನಿನ್ನ ಹತ್ರ ಎಷ್ಟಿದೆ? ನನ್ನ ಹತ್ರ 100 ರೂಪಾಯಿ ಉಂಟು ಮಾರ್ರೆ. ನನ್ನ ಹತ್ರ 50 ಇದೆ.
150 ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಇಬ್ರು ಸವಾರಿ ಮಾಡೋಣ. ನಿಮ್ ಹೆಡ್ಡೇ ಹೆಡ್ಡು. ಹಾ ತಗೋ 50 ಇದೆ. ನೀನ್ 100 ಕೊಡೋ. 50 100 150. ಇಬ್ರು ಸೇರಿಡಿದ್ರ ಕೇಸು 50 50 ಫೈನು 100 ಆಯ್ತು. ಕೈಯಲ್ಲಿ 150 ಇದೆ, 250 ಆಯ್ತಲ್ಲ. 150 200 250. ಸರ್ ಆಯ್ತು ಸರ್ ಆಯ್ತು. ದೇಪದರಪ್ಪ ಹುಷಾರಾಗಿ ಸವಾರಿ ಮಾಡು. ನೀನ್ ಇದ್ರ ಮೇಲೆ ಕುತ್ಕೊಂಡ್ರೆ ನಾನ್ ಅದ ಮೇಲೆ ಕುತ್ಕೊಂಡಂಗಿರ್ತದೆ. ಗಿಣಿ ಸಾಕ್ದಂಗ್ ಸಾಕಿದೀನಪ್ಪ. ಅದರ ಚಿಂತೆ ಬಿಡಿ, ನಾವು ಅರಗಿಲಿ ಸಾಕಿದ ಹಾಗೆ ಸಾಕುತ್ತೇವೆ. ನಡಿ. ಅಯ್ಯೋ ದ್ರಾಬೇಗಳು ಕಳ್ಳ ಮಾಲ್ಗೆ ಕಾಸು ಕೊಡ್ತಾರಲ್ಲಪ್ಪ ಇವ್ರಂತ ಪೊಲೀಸ್ನವರು. ಏನೇ ಹಂಗ್ ನೋಡ್ತಿದ್ದೆ ಸೈಕಲ್? ನಂದೇ ಸರ್ ಇದು ಸೈಕಲ್. ಏನಂದೆ? ಹೌದು ಸರ್, ಇಷ್ಟು ವರ್ಷಕ್ಕೊಂದು ಒಳ್ಳೆ ಕೆಲಸ ಮಾಡಿದ್ರಿ ನೋಡಿ. ನಾನೇ ಕಂಪ್ಲೇಂಟ್ ಕೊಡೋದ್ರೊಳಗಡೆ ನೀವೇ ಈ ಸೈಕಲ್ ತಂದ್ಬಿಟ್ಟಿದ್ರಲ್ಲ. ನಿಜವಾದ ಸೈಕಲ್ ಇದ್ದ? ಹೌದು ಸರ್, ನೋಡಿ ನಾನೇ ಸಂತೆಪೇಟೆ ಶಿವಣ್ಣ. ನಿನ್ನ ಹೆಂಡತಿ ಇದು ನನಗೆ ಮಾರಿದ್ದಾಳೆ. ನನ್ನ ಹೇಳ್ತೀನ ಸರ್, ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಕೇಳಿ ಊರವ್ರನ್ನ. ಹೌದು ಇವನಿಗಿನ್ನೂ ಮದ್ವೆನೇ ಆಗಿಲ್ಲ. ಹೆಡ್ಡು ಹೋಯ್ತಲ್ಲ ದುಡ್ಡು. ಕಿರ್ಚ್ಬೇಡವೋ, ಊರೆಲ್ಲ ನೋಡ್ತಾ ಇದೆ, ಕಿರ್ಚ್ಬೇಡ. ಅಯ್ಯೋ ಏನ್ರಪ್ಪ ಇದು ಅನ್ಯಾಯ. ನಿನ್ನೆ ರಾತ್ರಿ ಸತ್ ಮುದುಕಿ ಶವನ ಇನ್ನೂ ಹಂಗೆ ಇಟ್ಕೊಂಡಿದ್ದೀರಲ್ರೋ. ಆಸ್ತಿ ಇತ್ಯರ್ಥ ಆಗದೆ ಹೆಂಗ್ ಸುಡಕಾಯ್ತದೆ? ಯಾರು ಸುಡ್ತಾರೆ? ನೋಡ್ ಸೋಮಣ್ಣ, ಈ ಅಜ್ಜಿ ಸೋದರತ್ತೆ ಚಿಕ್ಕಮ್ಮನ್ ಸೋದರ ಮಾವನ ಮಗಳ ಮಗನೇ ನಾನು. ಅದು ಅಲ್ದೆ ಕಡೆಗಾಲದಲ್ಲಿ ಈ ಅಜ್ಜಿ ಮೈಗೆ ಹುಷಾರಿಲ್ದೆ ಇದ್ದಾಗ ದೊಡ್ಡ ಡಾಕ್ಟರ್ನ್ ಕರ್ಕೊಂಬಂದು ಗುಣಪಡಿಸ್ತೋನೋ ನಾನು. ಈ ಅಜ್ಜಿ ಆಸ್ತಿ ಸೇರಬೇಕಾಗಿರೋದು ನನಗೆ. ಕರ್ಮನೂ ನಾನೇ ಮಾಡ್ತೇನೆ. ಏನಂದೆ? ಕಳ್ಬಡ್ಡಿ ಅಂದ್ರೆ ಹೆಣ ಮುಂದಿಟ್ಕೊಂಡು ಏನ್ರೋ ಇದು? ನೋಡ್ರಪ್ಪ, ಎಲ್ಲಿಂದನೋ ಬಂದು ಯಾವ್ದೋ ಸಂಬಂಧ ಬೆಳೆಸ್ಕೊಂಡು ಈ ಅಮ್ಮನ ಆಸ್ತಿ ನುಂಗಕ್ ನೋಡ್ತಾವನೆ. ನೋಡಿ, ಈ ಮುದುಕಿ ಆಸ್ತಿ ನಿಮ್ಗೆ ಯಾರಿಗೂ ದಕ್ಕೋದಿಲ್ಲ. ಅದನ್ನೆಲ್ಲ ನಮ್ ಜಮೀನ್ದಾರಿಗೆ ಮಾರ್ಬಿಟ್ಟಿದ್ದಾಳೆ. ಪತ್ರಕ್ಕೆ ಸೈನ್ ಹಾಕಕ್ ಮುಂಚೆನೆ ಗೊಟ್ಟಕ್ ಅಂದ್ಬಿಟ್ಲು. ಬೇಕಾದ್ರೆ ಈ ಪತ್ರನ ನೀವೆಲ್ಲರೂ ನೋಡ್ಕೋಬಹುದು. ಲಾಯರೇ, ಶವದ ಕೈಯಿಂದ ಹೆಬ್ಬಟ್ಟು ತೂಸ್ಕೊಳ್ಳಿ. ಇಬ್ಬರು ಜಗಳ, ಮೂರನೇ ಅವನ್ ಲಾಭ. ಸಾಕ್ಷಿಗಳು ಸೈನ್ ಬೇಕಲ್ಲ? ಆ ತಿಪ್ಪನ್ ಕೈಲೊಂದು ಹಾಕ್ಸಿ. ಹಾಕಲೇ ತಿಪ್ಪ. ನಾನಾ? ಯಾಕೆ ನಿನ್ ಕೈ ನಿನಗ್ ಬ್ಯಾಡ್ವಾ? ಬೇಕು ಬೇಕು. ಹಂಗಾರ ಹಾಕು. ಇನ್ನೊಂದ್ ಸೈನ್ ಯಾರು ಹಾಕ್ತಾರೆ? ನಾನ್ ಹಾಕ್ತೀನಿ. ನಿಮ್ಮ ಅನ್ಯಾಯ ಅಕ್ರಮಗಳಿಗೆ ಮಿತಿನೇ ಇಲ್ವಾ? ಸತ್ತಿರೋ ಹೆಣದ ಕೈಲಿ ರುಜು ಹಾಕಿಸ್ಕೊಂಡು ಅವಳ ಆಸ್ತಿ ನುಂಗೋಕ್ ನೋಡ್ತಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ಲ? ಕಾಳಿಂಗನ ಅಟ್ಟಹಾಸಕ್ಕೆ ಅಳತೆ ಅನ್ನೋದೇ ಇಲ್ದೆ ಹೋಗ್ಬಿಟ್ಟಿದೆ. ನಾವೆಲ್ಲ ಹೆದರ್ಕೊಂಡು ಹೀಗೆ ಸುಮ್ನೆ ಕೂತ್ರೆ ಅವನ ಈ ಊರನ್ನೇ ನುಂಗೋ ರಾಕ್ಷಸನಾಗ್ತಾನೆ. ಆ ಸೈಕಲ್ ವಿಷಯ ಆಮೇಗಿರ್ಲಿ. ಆ ಕಾಳಿಂಗನ ಕಡೆಯವರು ನಮ್ ಸೇತುವೆ ಎಳ್ಕೊಂಡೋಯ್ತವ್ರೆ. ಮಾನ್ ಭಂಗ ಮಾಡ್ಬಿಡ್ತಾರೆ. ದಯವಿಟ್ಟು ಬಂದ್ಬಿಡ್ಸ್ಕೊಳ್ಳಿ. ಅವತ್ ನಮಗೆ ಮುಖಭಂಗ ಮಾಡೋಗಿ ಈಗ ಮಾನಭಂಗ ಮಾಡ್ತಾ ಇರ್ತ ಸುಳ್ಳು ಹೇಳಕ್ ಬಂದೆ ನೀನು? ಸುಳ್ಳು ಹೇಳ್ತಾ ಇಲ್ಲ, ಸತ್ವಾಗ್ಲೂ ಆ ಕಾಳಿಂಗನ ಕಡೆಯವ್ರು ಎಳ್ಕೊಂಡೋಯ್ತವ್ರೆ. ಕಾಳಿಂಗನ ಕಡೆಯವರ ಅವ್ರೇನಾರ ಮಾಡ್ಕೊಳ್ಳಿ, ಅವ್ರ ಮಾನಭಂಗಾರ ಮಾಡ್ಲಿ, ಏನ್ ಬೇಕಾರ ಭಂಗ ಮಾಡ್ಲಿ, ಅವ್ರ ನಡೆಯೋ ಅಧಿಕಾರ ನಮಗಿಲ್ಲ. ಬೇಕಾದ್ರೆ ನಿನ್ನ ಹಿಡಿಯಬಹುದು. ಒಂದು ಸೈಕಲ್ ಕೇಸು, ಒಂದು ಪೊಲೀಸ್ ಚೀಟಿಂಗ್ ಕೇಸು, ಡಬಲ್ ಕೇಸ್ ಒಳಗೆ.
ಕುದುರೆ ವೀರ ನಿಂತ್ಕೋ, ಸ್ವಲ್ಪ ನಿಂತ್ಕೋ. ನೀನ್ ಕುದುರೆ ಮೇಲೆ ಬರ್ತಿದ್ದ ಟಿವಿ ನೋಡ್ತಿದ್ರೆ ಆ ಬೆಂಗಳೂರು ಕೆಂಪೇಗೌಡನ್ ಜ್ಞಾಪಕ ಬರುತ್ತೆ. ನೀನ್ ಆ ರೌಡಿಗಳ ಜೊತೆ ಹೋರಾಡಿದ್ದನ್ನ ನೋಡಿದಾಗ ಆ ಚಿತ್ರದುರ್ಗದ ಮದಕರಿ ನಾಯಕನ ಜ್ಞಾಪಕ ಬರುತ್ತೆ. ನನ್ ಮಾನ ಪ್ರಾಣ ಕಾಪಾಡಿದ ವೀರ ನೀನು. ನಿನಗೇನಾದ್ರೂ ಕೊಟ್ಟು ನನ್ ಋಣ ತೀರ್ಸ್ಕೋಬೇಕು. ನಿನ್ಗೇನ್ ಬೇಕು ಕೇಳ್ವೀರಾ?